ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈಗಾಗಲೇ ಟೈಟಲಲ್ಲಿ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರ್ಬೋದು ಏನು ಮಾಡ್ತಾಯಿದ್ದೀನಿ ಅಂಥೇಳಿ. ಇವತ್ತು ನಾನು ಸ್ಪೆಷಲ್ ರೆಸಿಪಿನ ಮಾಡ್ತಾಯಿದ್ದೀನಿ, ಅದೇ ಹಲಸಿನ ಹಣ್ಣಿನ ಹೋಳಿಗೆ. ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ, ಇಲ್ಲ ಅಟ್ಲೀಸ್ಟ್ ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನೇನು ಲೈಫಲ್ಲಿ ಟ್ರೈ ಅಥವಾ ಟೇಸ್ಟ್ ಎಲ್ಲೂ ನೋಡಿರಲಿಲ್ಲ, ಬಟ್ ಇವತ್ತು ನಾನು ಮಾಡೋಣ ಅಂಥೇಳಿ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಹಲಸಿನ ಹಣ್ಣನ್ನು ತೊಗೊಂಡಿದ್ದೆ, ಅಂದರೆ ತೊಗೊಂಡು ಬಂದಿದ್ದೆ. ಬಟ್ ಕಟ್ ಮಾಡಿದಾಗ ಒಂದೇನು ಜಾಸ್ತಿ ಒಳ್ಳೆದಿರಲಿಲ್ಲ, ಒಂದು ಪರವಾಗಿಲ್ಲ ಸುಮಾರಿಗಿತ್ತು. ಅದರಿಂದ ಸೊನೆ ಎಲ್ಲ ತೆಗೆದುಬಿಟ್ಟು ನಾನು ಈ ರೀತಿಯಾಗಿ ಬೀಜ ಎಲ್ಲ ತೆಗೆದು ಸೊಳೆ ಬಿಡಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಕುಂದಾಪುರದಲ್ಲಿ ಸೊಳೆ ಅಂತ ಹೇಳ್ತೀವಿ, ಅಂದರೆ ಬೀಜ ಎಲ್ಲ ತೆಗೆದು ಇವಾಗ ಕ್ಲೀನಾಗಿ ಹಲಸಿನ ಸೊಳೆನ ಬಿಡಿಸ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಹೋಳಿಗೆ ಮಾಡೋಕ್ಕೆ ರೆಡಿ. ಏನಂದರೆ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಹೋಳಿಗೆ ಮಾಡಬೇಕಾದ್ರೆ ನಮಗೆ ಉದ್ದುದ್ದ ಪೀಸೆಲ್ಲ ಸಿಗಬಾರ್ದು, ಸ್ವಲ್ಪ ಚಿಕ್ಕದು ಪೀಸ್ ಸಿಗಬೇಕಲ್ವ. ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ಫುಲ್ ಅಂದರೆ ಮಾವಿನ ಹಣ್ಣಿನ ಪ್ಯೂರಿ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ಎಲ್ಲ ಬೇಡ ನಮಗೆ. ಚಾಪಿಂಗ್, ಈಗ ನಾವು ಕಾಯಿ ತುರಿ ಎಲ್ಲ ಹೇಗಿರುತ್ತೆ ನೋಡಿ ಆ ಥರ ಇರಬೇಕಾಗತ್ತೆ. ಸೊ ನಾನು ಹಲಸಿನ ಹಣ್ಣನ್ನು ಹಾಗೆ ಹಾಕ್ಬಿಟ್ಟು 2 ಸಲ ಮಿಕ್ಸಿ ಜಾರನ್ನು ತಿರುಗಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಚಿಕ್ಕ ಚಾಪರ್ ಯೂಸ್ ಮಾಡಿ ನೀವು ಚಾಪ್ ಕೂಡ ಮಾಡ್ಕೊಳ್ಬೋದು, ಬಟ್ ನಾನು ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ, ಈಸಿ ಆಗುತ್ತೆ ಅಂಥೇಳಿ. ಇವಾಗ ಇದರಲ್ಲಿ ಹಲಸಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ಹಲಸಿನ ಹಣ್ಣಿಂದ ಹೋಳಿಗೆ ಆಗಿರೋದ್ರಿಂದ ಹಲಸಿನ ಹಣ್ಣು ಸ್ವಲ್ಪ ಜಾಸ್ತಿ, ಅಂದರೆ ಡಾಮಿನೇಟ್ ಆಗೇ ಇರಬೇಕಾಗತ್ತೆ. ಯಾಕಂದರೆ ಇದ್ರದ್ದೇ ಹೋಳಿಗೆ ಅಲ್ವಾ, ಗೊತ್ತಾಗಬೇಕು, ಅದಕ್ಕೋಸ್ಕರನೇ. ಸೊ ನೀವು ಎಂಡ್ ತನಕ ನೋಡಿ, ನಾನು ಟಿಪ್ಸ್ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹೋಳಿಗೆ ಯಾವತ್ತೂ ಕೆಡೋದಿಲ್ಲ, ಅಂದರೆ ನೀವು ಯಾವುದೇ ರೀತಿ ಮಾಡಿ ಈ ಹೋಳಿಗೆ ಸಖತ್ತಾಗಿ ಆಗುತ್ತೆ. ಸೊ ಆ ರೀತಿ ನೀವು ಮಾಡಿಕೊಂಡು ಈ ಸೀಸನಲ್ಲಿ ಟ್ರೈ ಮಾಡಲೇಬೇಕು. ಈಗ ನಾನು ಹಲಸಿನ ಹಣ್ಣನ್ನು ಈ ರೀತಿಯಾಗಿ ಸಣ್ಣದಾಗಿ ಮಿಕ್ಸಿ ಜಾರಲ್ಲಿ 1-2 ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಏನೆಲ್ಲ ಬೇಕಂದರೆ ಸ್ವಲ್ಪ ಬೆಲ್ಲ, ಕಾಯಿ ತುರಿ, ಹಾಗೆ ಏಲಕ್ಕಿ ಪೌಡರ್. ಬೆಲ್ಲ ನೋಡ್ಕೊಳ್ಳಿ, ಅಂದರೆ ಕೆಲವ್ದು ಏನಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇರುತ್ತೆ. ಸೊ ಆ ಟೈಮಲ್ಲಿ ಬೆಲ್ಲ ಸ್ವಲ್ಪ ಹೆಸರಿಗೆ ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಎಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನೋ ಅದರ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಕಾಯಿ ಕೂಡ ಅಷ್ಟೇ, ಅದರ ಅರ್ಧದಷ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕಾಯಿ ಏನಂದರೆ ಟೆಕ್ಸ್ಚರ್ ಬೈಂಡಿಂಗ್ ಎಲ್ಲ ಒಳ್ಳೆ ಕೊಡುತ್ತೆ, ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ. ಹಾಗೆ ಬೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಈಗ ನಾನು ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಈ ಹಲಸಿನ ಹಣ್ಣು ಏನಿದೆ ನೋಡಿ, ನಾನು ರುಬ್ಕೊಂಡಿದ್ದೀನಿ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ. ಇವಾಗ ನೋಡ್ಬೋದು ಹಲಸಿನ ಹಣ್ಣು ನಿಮಗೆ ಕಾಣ್ತಾ ಇದೆ ಪೀಸಸ್ಸಲ್ಲಿ ಚಿಕ್ಕದಾಗಿ. ಸೊ ನಾವು ಹೋಳಿಗೆ ತಿನ್ನಬೇಕಾದ್ರೆ ಈ ಹಲಸಿನ ಹಣ್ಣಿಂದು ಈ ಚಿಕ್ಕ ಪೀಸಸ್ ಬಾಯಿಗೆ ಸಿಗಬೇಕಾದ್ರೆ ಸಖತ್ ಯಮ್ಮಿ ಅನಿಸುತ್ತೆ. ಅದಕ್ಕೋಸ್ಕರನೇ ನಾನು ಫುಲ್ ಜಾಸ್ತಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತೆ ಬಿಸಿ ಮಾಡಿ ಅದು ಸ್ವಲ್ಪ ನಮಗೆ ಟೆಕ್ಸ್ಚರ್ ಬರೋ ತನಕ ಬಿಡೋದು, ಅದೆಲ್ಲ ಏನು ರಗಳೆನೇ ಬೇಡ. ಈ ರೀತಿಯಾಗಿ ಚಾಪ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಡೈರೆಕ್ಟಾಗಿ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಏಲಕ್ಕಿನ ಗುದ್ದಿ ಕೂಡ ಹಾಕ್ಕೊಳ್ಬೋದು. ಡೈರೆಕ್ಟಾಗಿ ಏಲಕ್ಕಿ ಪುಡಿ ಹಾಕಿದ ನಂತರ ಈಗ ನಾನು ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ತೀನಿ. ಸೊ ಎಲ್ಲನೂ ಹಾಕಿ ಇದನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಟೆಕ್ಸ್ಚರ್ ನೋಡಿ ಚೇಂಜ್ ಆಗುತ್ತೆ, ನಿಮಗೆ ಹೂರಣ ಕರೆಕ್ಟಾಗಿ ರೆಡಿ ಆಗುತ್ತೆ ಹೋಳಿಗೆ ಮಾಡೋದಕ್ಕೆ. ಸೊ ಇದಿಷ್ಟನ್ನು ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗಬೇಕು. ನಾನೇನು ಮೊದಲಿಗೆ ಬೆಲ್ಲದ ಪಾಕ ಅದೆಲ್ಲ ಏನು ಮಾಡೋದು ಬೇಡ, ಇದರೊಳಗಡೆ ಡೈರೆಕ್ಟಾಗಿ ಬೆಲ್ಲನ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆದರೆ ಸಾಕಾಗುತ್ತೆ. ನಮ್ಮ ಹೂರಣ ಟೆಕ್ಸ್ಚರ್ ಎಲ್ಲ ಕರೆಕ್ಟಾಗಿ ರೆಡಿ ಆಗುತ್ತೆ. ಒಂದಂದರೆ ಹಲಸಿನ ಹಣ್ಣು ರುಬ್ಕೊಳ್ಬೇಕಾದ್ರೆ ಯಾವುದೇ ರೀತಿ ನೀರನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಡಿ. ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಆಗುತ್ತೆ, ಇದು ನೀರೆಲ್ಲ ಆಗಿಬಿಡುತ್ತೆ. ಅದನ್ನು ಟೆಕ್ಸ್ಚರ್ ಮತ್ತೆ ಸರಿ ಮಾಡೋದಕ್ಕೆ ಟೈಮ್ ಆಗುತ್ತೆ, ಅದಕ್ಕೋಸ್ಕರನೇ. ಮತ್ತು ಕಾಯಿ ಕೂಡ ಜಾಸ್ತಿ ಯೂಸ್ ಮಾಡೋದು ಬೇಡ, ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಹೋಳಿಗೆ, ಕಾಯಿ ಹೋಳಿಗೆ ಅಲ್ಲ. ಸೊ ಹಲಸಿನ ಹಣ್ಣೆ ಮೇಯ್ನಾಗಿ ಇರಬೇಕಾಗತ್ತೆ ಈ ಇಂಗ್ರೀಡಿಯೆಂಟ್ಸಲ್ಲಿ. ಅಲ್ಲಿ ನಾನು ಹೂರಣ ಆ ರೀತಿಯಾಗಿ ಒಂದು 5 ನಿಮಿಷ ಈ ಮಿಕ್ಸ್ ಮಾಡಿ ಬೆಲ್ಲ ಕರಗೋ ತನಕ ಮಾಡಿ ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿ ಇರಲಿ ಅಂಥೇಳಿ ನಾನು ಮೈದಾ ಹಿಟ್ಟನ್ನು ಎಲ್ಲೂ ಕೂಡ ಬಳಸ್ತಾ ಇಲ್ಲ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಪ್ರಾಪರಾಗಿ ಬೇಕು ಅಂದರೆ ಹೋಳಿಗೆ ಫುಲ್ ತೆಳ್ಳಗೆ ಬೇಕು ಆ ಥರದ್ದೆಲ್ಲ ಏನಿದ್ರೆ ಮೈದಾ ಹಿಟ್ಟು ಹಾಕಿದರೆ ಏನಾಗುತ್ತೆ, ನೀವು ಎಷ್ಟು ಬೇಕಾದರೂ ಎಳಿಬೋದು.
ಅದು ಆದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅಲ್ವಾ. ಸೊ ಮನೇಲಿ ಮಾಡ್ತಾ ಇರುವಾಗ ಆದಷ್ಟು ನಾವು ಹೆಲ್ದಿ ಮನೆಯಲ್ಲಿರೋದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂಥೇಳಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಇವತ್ತು ಹೋಳಿಗೆನ ಮಾಡ್ತಾಯಿದ್ದೀನಿ. ಸೊ ಆವಾಗಲೇ ಫಸ್ಟಿಗೆ ಹೇಳಿದ್ದೀನಿ, ಇದು ಹೆಲ್ತಿ ಹೋಳಿಗೆ ಅಂತೇಳಿ. ಇದರಲ್ಲಿ ನಾನು ಎಣ್ಣೆ ಬಳಸ್ತಾ ಇಲ್ಲ, ಹಾಗೆ ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ಹಾಗೆ ಅನ್ಹೆಲ್ದಿ ವಸ್ತು ಏನು ಬಳಸಲೇ ಇಲ್ಲ. ಸಕ್ಕರೆ ಕೂಡ ಯೂಸ್ ಮಾಡಿಲ್ಲ, ಬೆಲ್ಲ ಹಾಕಿನೇ ಹೂರಣ, ಅದು ಕೂಡ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಲಿಲ್ಲ. ಸೊ ಇವಾಗ ನಾನು ಇದಕ್ಕೆ ಕೂಡ ಸ್ವಲ್ಪ ಹಿಟ್ಟಿಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ಹಿಟ್ಟನ್ನು ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಅರಿಶಿಣ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಈಗ ಇಲ್ಲಿ ಹಿಟ್ಟು ಕಲಸಿ ರೆಡಿಯಾಗಿದೆ. ಇವಾಗ ನಾವು ಹೋಳಿಗೆ ಮಾಡೋಣ. ಇದರಿಂದ ಸ್ವಲ್ಪ ಚಪಾತಿ ಮಾಡೋ ಹದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ಮತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಹೋಳಿಗೆ ಎಲ್ಲ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಕೈಯಿಂದ ತಟ್ಟಿ ಅದೆಲ್ಲ ತುಂಬ ಮಾಡ್ತಾರೆ, ನಾನು ನೋಡಿದ್ದೀನಿ. ಬಟ್ ನಾನಿದು ಹೆಲ್ದಿ ವರ್ಷನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಇವಾಗ ಕೂಡ ಹಿಟ್ಟನ್ನು ಕಲಿಸ್ಕೊಂಡು ಈ ಹೋಳಿಗೆ ಮಾಡೋದಕ್ಕೆ ಕೂಡ ನಾನು ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ತುಪ್ಪ ಕೂಡ ನಾವು ಫ್ರೈ ಮಾಡಬೇಕಾದ್ರೂ ತುಪ್ಪ ಹಾಕಬೇಕು. ಮತ್ತು ಇದು ಹೂರಣಕ್ಕೆಲ್ಲ ಹಾಕ್ಕೊಂಡಿದ್ದೇನಲ್ವ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ತುಪ್ಪನ ಹಾಕಿ ಅದು ಲಟ್ಸೋದಕ್ಕೆಲ್ಲ ಹೋಗಲಿಲ್ಲ. ನಾನು ಡೈರೆಕ್ಟಾಗಿ ಈ ರೀತಿಯಾಗಿ ಇದು ಹೇಗೆ ನಾವು ಚಪಾತಿ ಮಾಡ್ತೀವಿ ನೋಡಿ, ಪರಾಟ ಎಲ್ಲ ಮಾಡ್ತೀವಿ, ಅದರೊಳಗಡೆ ಸ್ಟಫಿಂಗ್ ಮಾಡಿ, ಸೊ ಅದೇ ರೀತಿಯಾಗಿ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಸ್ಟಫಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಹಿಟ್ಟನ್ನೇ ಯೂಸ್ ಮಾಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಬಂದುಬಿಡುತ್ತೆ. ಇದು ಜಾಸ್ತಿ ದಪ್ಪನೂ ಇರಲ್ಲ, ಜಾಸ್ತಿ ತೆಳ್ಳಗೂ ಇರಲ್ಲ. ಇದು ಯಾವಾಗ ಹೊರಗೆ ಹಲಸಿನ ಹಣ್ಣು ಅದೆಲ್ಲ ಕಾಣಿಸೋಕ್ಕೆ ಶುರು ಆಗುತ್ತೆ ನೋಡಿ, ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಇವಾಗ ನೋಡ್ಬೋದು, ಹಲಸಿನ ಹಣ್ಣಿನ ಅದು ಲಟ್ಟಿಸ್ಕೊಂಡು ರೆಡಿಯಾಗಿದೆ ಹೋಳಿಗೆ. ಇವಾಗ ಇದನ್ನು ಒಂದು ತವದ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ತವದ ಮೇಲೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಬಟ್ ನಿಜವಾಗ್ಲೂ ತುಪ್ಪ ಹಾಕದೇ ಇರಲಿ, ಆ ಹಲಸಿನ ಹಣ್ಣಿನ ಫ್ಲೇವರು ಹೋಳಿಗೆ ಏನು ಮಜವಾಗಿರುತ್ತೆ ಗೊತ್ತಾ. ಖಂಡಿತವಾಗ್ಲೂ ಇದನ್ನು ನೀವು ಲೈಫಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ವರ್ಷ ಹಲಸಿನ ಹಣ್ಣಿನ ಸೀಸನ್ ಇದೆ ಅಲ್ವಾ, ಸೊ ಮಾಡಿ ನೀವು ಒಂದು ಸಲ ಮಾಡಿ, ಒಂದು ಸ್ವಲ್ಪನಾದರೂ ಮಾಡಿ ಟ್ರೈ ಮಾಡಿ ನೋಡಿ. ಎಷ್ಟು ಎಲ್ಲ ಮನೇಲಿ ಕೇಳಿ ತಿಂತಾರೆ. ನಮ್ಮ ಮನೇಲಿ ಮಾಡಿದ್ದಷ್ಟೇ ಅದು ಖಾಲಿ ಆಗೋಯ್ತು. ಇವಾಗ ಮತ್ತೆ ಒಂದು ಸಲ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಅಷ್ಟು ರುಚಿಯಾಗಿತ್ತು. ಇದಕ್ಕೆ ನಾನು ತುಪ್ಪ ಹಾಕಿಬಿಟ್ಟು ಎರಡೂ ಸೈಡಿಂದ ಫ್ರೈ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹೋಳಿಗೆ ರೆಡಿಯಾಗಿದೆ. ಸೂಪರ್ ಡೂಪರಾಗಿ ಬಿಸಿ ಹೋಳಿಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ನಾನು ಒನ್ ಬೈ ಒನ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಪ್ರತಿಯೊಂದು ಹೋಳಿಗೆನೂ ಪರ್ಫೆಕ್ಟಾಗಿ ಚೆನ್ನಾಗಾಗಿದೆ. ಸ್ವಲ್ಪ ತುಪ್ಪ ಹಾಕಿಬಿಟ್ಟೆ ನಾನು ಮಾಡ್ತಾಯಿದ್ದೀನಿ, ಎಣ್ಣೆನ ಎಲ್ಲೂ ಯೂಸ್ ಮಾಡಲಿಲ್ಲ. ಸೊ ಈ ಹಲಸಿನ ಹೋಳಿಗೆ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸಿ ಹೇಗೆ ಬಂದಿದೆ ಅಂಥೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ವಿಡಿಯೋನ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಹಾಗೆ ರಿಲೇಟಿವ್ಸ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಒಂದು ಸಲ ಹಲಸಿನ ಹಣ್ಣಿನ ಹೋಳಿಗೆ ಮಾಡೋದಕ್ಕೆ ಹೇಳಿ. ಸೊ ಥ್ಯಾಂಕ್ ಫಾರ್